ಭಾರತ ಹಲವು ವರ್ಷಗಳಿಂದ ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡಬೇಕು. ಅದು ಯಾವುದೇ ದೇಶದಲ್ಲಿರಲಿ, ಯಾವುದೇ ದೇಶ ಪೋಷಣೆಯನ್ನ ಮಾಡಲಿ, ಆ ದೇಶದ ವಿರುದ್ಧನೂ ಕೂಡ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿ ಬಾರಿನೂ ಕೂಡ ಧ್ವನಿ ಎತ್ತುತ್ತಾನೇ ಇದೆ. ಎಲ್ಲೇ ಹೋದ್ರೂ ಕೂಡ, ವಿದೇಶಗಳಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳ್ತಾನೆ ಬರ್ತಾ ಇದ್ದಾರೆ. ಬಿಕಾಸ್ ಅತಿ ಹೆಚ್ಚಾಗಿ ಭಯೋತ್ಪಾದನೆಯಿಂದ ಹಾನಿಗೊಳಗಾಗಿರುವಂಥ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಆಪರೇಷನ್ ಸಿಂಧೂರ್ ಅಂದ್ರೆ ಫಸ್ಟ್ ಪಹಲ್ಗಾಮ್ ನರಮೇಧ ಆದ ಬಳಿಕ ಅದಕ್ಕೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರನ್ನ ಮಾಡಲಾಯಿತು. ಅದಾದ ಬಳಿಕ ಪಾಕಿಸ್ತಾನ ಪ್ರತೀಕಾರ ಅನ್ನುವಂಥ ನಿಟ್ಟಿನಲ್ಲಿ ಎಸ್ಕಲೇಟ್ ಮಾಡಲಿಕ್ಕೆ ಮುಂದಾದಾಗ ಭಾರತ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿತ್ತು. ಈಗ ಕದನ ವಿರಾಮ ಘೋಷಣೆ ಆಗಿದೆ. ಅದು ಅಲ್ಪ ವಿರಾಮದ ರೀತಿಯಲ್ಲಿ ಇದೆ ಅನ್ನುವಂಥದ್ದನ್ನ ಸಚಿವರುಗಳ ಹಾದಿಯಾಗಿ ಪ್ರಧಾನಮಂತ್ರಿಗಳು ಕೂಡ ಹೇಳಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಮತ್ತಷ್ಟು ಜಾಗತಿಕ ಕ್ಯಾಂಪೇನ್ ಅನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಜಾಗತಿಕ ಕ್ಯಾಂಪೇನ್ ಅಂದ್ರೆ ಇನ್ನಷ್ಟು ಮೂಲೆ ಗುಂಪನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಪಾಕಿಸ್ತಾನ ಈಗ ಆಲ್ರೆಡಿ ಇರ್ರಿಲೆವೆಂಟ್, ಜಗತ್ತಿನ ಮುಂದೆ ಪಾಕಿಸ್ತಾನ ಏನೂ ಅಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಅದನ್ನ ಮತ್ತಷ್ಟು ಮೂಲೆ ಗುಂಪು ಮಾಡಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಭಾರತ ಸಾಗ್ತಾ ಇದೆ. ಪಾಕ್ನ ಉಗ್ರ ಮುಖ ಬಯಲು ಮಾಡಲಿಕ್ಕೆ ಅಭಿಯಾನ, 5 ರಾಷ್ಟ್ರಗಳಿಗೆ ಭೇಟಿ ನೀಡಲಿರುವಂಥದ್ದು ಸಂಸದರ ನಿಯೋಗ. ಉಗ್ರ ದೇಶದ ವಿರುದ್ಧ ಮತ್ತೊಂದು ರಾಜತಾಂತ್ರಿಕ ಸಮರವನ್ನ ಸಾರಲಾಗ್ತಾ ಇದೆ. ಪಹಲ್ಗಾಮ್ ದಾಳಿಯಲ್ಲಿ ಉಗ್ರರ ಕೈವಾಡ ಇದೆ. ಪಾಕಿಸ್ತಾನ ಉಗ್ರರನ್ನ ಪೋಷಿಸ್ತಾ ಇದೆ, ಉಗ್ರರಿಗೆ ಸಾಕಷ್ಟು ಕುಮ್ಮಕ್ಕನ್ನ ಕೊಡ್ತಾ ಇದೆ, ಅನುದಾನವನ್ನ ಕೊಡ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಕಾರಣ ಪಾಕಿಸ್ತಾನ ಅನ್ನುವಂಥದ್ದನ್ನ ಜಗತ್ತಿಗೆ ತೋರಿಸುವಂತ ಕೆಲಸ ಮಾಡ್ತಾ ಇರುವಂಥದ್ದು ಭಾರತ. ಕಾಂಗ್ರೆಸ್ನ ಸಂಸದ ಶಶಿ ತರೂರ್ ಅವರ ನೇತೃತ್ವದಲ್ಲಿ 7 ತಂಡಗಳು ಇರುವಂಥದ್ದು. ಇದರಲ್ಲಿ ಡಿಎಂಕೆಯ ಕನಿಮೋಳಿ, ಎನ್ಸಿಪಿಯ ಸುಪ್ರಿಯಾ ಸುಳೆ, ಶಿವಸೇನೆಯ ಶ್ರೀಕಾಂತ್ ಶಿಂದೆ, ಬಿಜೆಪಿಯ ರವಿಶಂಕರ್ ಪ್ರಸಾದ್, ಜೆಡಿಯುನ ಸಂಜಯ್ ಕುಮಾರ್ ಝಾ ಸಂಸದರ 7 ತಂಡಗಳಿಂದ ವಿದೇಶ ಪ್ರವಾಸವನ್ನ ಮಾಡಲಾಗುತ್ತೆ. ಇದರಲ್ಲಿ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿಗಳು ಕೂಡ ಇರ್ತಾರೆ. ಅಮೆರಿಕ, ಬ್ರಿಟನ್, ಕತಾರ್, ದಕ್ಷಿಣ ಆಫ್ರಿಕಾಗೆ ಭೇಟಿಯನ್ನ ಕೊಡಲಿದ್ದಾರೆ. ಆ ದೇಶಗಳಿಗೆ ಭೇಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಇನ್ನಷ್ಟು ಮಾಹಿತಿಯನ್ನ ಕೊಡಲಿದ್ದಾರೆ, ಸಾಕ್ಷ್ಯಗಳನ್ನ ಕೊಡಲಿದ್ದಾರೆ. ಪಾಕಿಸ್ತಾನ ಯಾವ್ಯಾವ ರೀತಿಯಾಗೆಲ್ಲ ಉಗ್ರರನ್ನ ಪೋಷಿಸ್ತಾ ಇದೆ, ಪಾಲನೆ ಮಾಡ್ತಾ ಇದೆ, ಲಾಲನೆ ಮಾಡ್ತಾ ಇದೆ, ಎತ್ತಾಡಿಸ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಜಗತ್ತಿನ ಮುಂದೆ ಸಾರುವಂತ ಕೆಲಸ. ಯಾಕೆ ಅಮೆರಿಕ ಇಲ್ಲಿ ಮೇನ್ ಆಗುತ್ತೆ, ಹಾಗೆ ಬ್ರಿಟನ್ ಮೇನ್ ಆಗುತ್ತೆ, ಕತಾರ್ ಆಗಿರ್ಬೋದು, ದಕ್ಷಿಣ ಆಫ್ರಿಕಾ ಆಗಿರ್ಬೋದು, ಈ ರೀತಿಯಾಗಿ ಪ್ರಮುಖ ದೇಶಗಳಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಪಾಕಿಸ್ತಾನ ಪ್ರತಿ ಬಾರಿನೂ ಕೂಡ ಭಾರತದ ವಿರುದ್ಧ ಅಂದ್ರೆ ಈ ಪ್ರಾಕ್ಸಿ ವಾರನ್ನ ಮಾಡುವಂತ ಸಂದರ್ಭದಲ್ಲಿ ಒಂದು ರೀತಿಯ ಗೂಬೆ ಕೂರಿಸುವಂತ ಕೆಲಸವನ್ನ ಮಾಡ್ತಾ ಇತ್ತು. ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ, ನಮ್ಮಲ್ಲಿರುವಂತ ಎಲ್ಲಾ ಪಕ್ಷಗಳಲ್ಲೂ ಕೂಡ ಒಗ್ಗಟ್ಟಿದೆ. ನ್ಯಾಷನಲ್ ಸೆಕ್ಯೂರಿಟಿ ಅಂತ ಬಂದಂತ ಸಂದರ್ಭದಲ್ಲಿ ಆ ಪಕ್ಷ ಈ ಪಕ್ಷ ಅಂತಿಲ್ಲ, ನಾವೆಲ್ಲರೂ ಕೂಡ ಒಂದಾಗಿದ್ದೇವೆ ಅನ್ನುವಂಥದ್ದನ್ನ ಕೂಡ ಸೇರಿದಂತೆ ಎಲ್ಲ ಪಕ್ಷದ ಸಂಸದರನ್ನ ಸೇರಿಸಿಕೊಂಡು ನಾವೆಲ್ಲರೂ ಕೂಡ ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡಬೇಕು, ಪಾಕಿಸ್ತಾನಕ್ಕೆ ಪಾಠವನ್ನ ಕಲಿಸಬೇಕು ಅನ್ನುವಂಥ ದೊಡ್ಡ ಸಂದೇಶವನ್ನ ಸಾರಲಿಕ್ಕೆ ಭಾರತ ಮುಂದಾಗ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರಕ್ಕೆ ಸಂಸದ ಶಶಿ ತರೂರ್ ಧನ್ಯವಾದವನ್ನ ಅರ್ಪಿಸಿರುವಂಥದ್ದು. ಶಶಿ ತರೂರ್ ಅವರ ಸ್ಟ್ಯಾಂಡ್ಗಳಿದಾವಲ್ಲ, ಇತ್ತೀಚಿನ ದಿನಗಳಲ್ಲಿ ವಿದೇಶಾಂಗ ಪಾಲಿಸಿ ವಿಚಾರ ಆಗಿರ್ಬೋದು, ಕೇಂದ್ರ ಸರ್ಕಾರವನ್ನ ಹೊಗಳ್ತಾ ಇದ್ರು. ಇನ್ನ ಪಹಲ್ಗಾಮ್ ನರಮೇಧ ಆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸೆಕ್ಯೂರಿಟಿ ಬ್ರೀಚ್ ಆಗಿದೆ, ಸೆಕ್ಯೂರಿಟಿ ಸರಿಯಾಗಿರಲಿಲ್ಲ, ಗುಪ್ತಚರ ಇಲಾಖೆ ವೈಫಲ್ಯ ಅಂತೆಲ್ಲ ಹೇಳಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ಬೇಕಾದ್ರೂ ಕೂಡ ಶಶಿ ತರೂರ್ ಇಲ್ಲ. ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಆಗಿದೆ, ಏನು ಮಾಡೋಕ್ಕಾಗೋದಿಲ್ಲ. ಬಟ್ ಕೇಂದ್ರ ಸರ್ಕಾರ ತಕ್ಕ ಪಾಠ ಕಲಿಸುತ್ತೆ ಅಂತ ಕೇಂದ್ರ ಸರ್ಕಾರದ ಪರವಾಗಿ ನಿಂತಿದ್ರು. ಅದಾದ್ಮೇಲೆ ಆಪರೇಷನ್ ಸಿಂಧೂರ ನಡೀತು, ಅದರ ಪರವಾಗಿ ನಿಂತ್ಕೊಂಡಿದ್ರು. ಸೀಸ್ ಫೈರ್ ಆಯಿತು, ಅದ್ರ ಬಗ್ಗೆನೂ ಕೂಡ ಅವರು ಅದರ ಪರವಾಗಿನೇ ಅಂದ್ರೆ ಕೇಂದ್ರ ಸರ್ಕಾರದ ನಿರ್ಧಾರದ ಪರವಾಗಿ ನಿಂತ್ಕೊಂಡಿದ್ರು. ಅದರ ಜೊತೆಗೆ ಶಶಿ ತರೂರ್ ಯಾಕೆ ಅಂತ ಬಂದಂತ ಸಂದರ್ಭದಲ್ಲಿ ಅವರ ಕಮ್ಯುನಿಕೇಶನ್ ಆಗಿರ್ಬೋದು, ಅವರು ವಿಶ್ವಸಂಸ್ಥೆಯಲ್ಲಿ ವರ್ಕ್ ಮಾಡಿರುವಂತ ವಿಚಾರಣೆ ಆಗಿರ್ಬೋದು, ಈಗ ವಿದೇಶಾಂಗ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಕೂಡ ಅವರೇ ಶಶಿ ತರೂರ್ ಅವರು. ಸೊ ಹೀಗಾಗಿ ಒನ್ ಆಫ್ ದಿ ಮೇನ್ ಪರ್ಸನ್ ಆಗ್ತಾರೆ ಕಮ್ಯುನಿಕೇಟ್ ಮಾಡುವಂಥದ್ರ ಬಗ್ಗೆ, ಹಾಗೆ ಸವಿಸ್ತಾರವಾಗಿ ಹೇಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಆಗಿರ್ಬೋದು. ಅವ್ರಿಗೆ ಆದಂಥ ಒಂದು ನಾಯಕಿದೆ, ನಾಲೆಡ್ಜ್ ಇರುವಂಥ ಕಾರಣಕ್ಕೋಸ್ಕರ ಸೂಕ್ತ ವ್ಯಕ್ತಿ ಅಂತ. ಅವ್ರು ಯಾವುದೇ ಪಕ್ಷದವರಾಗಿರಲಿ, ಆ ಪಕ್ಷ ಈ ಪಕ್ಷ ಅಂತಲ್ಲ, ನಮಗೆ ಬೇಕಾಗಿರುವಂಥದ್ದು ಒಂದು ಸಂದೇಶವನ್ನ ಸಾರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನ್ನುವಂಥ ಒಂದು ಮೆಸೇಜ್ ಅನ್ನ ಭಾರತಕ್ಕೆ ಆಗಿರ್ಬೋದು, ಜಾಗತಿಕವಾಗಿಯೂ ಕೂಡ ಭಾರತ ಕೊಡ್ಲಿಕ್ಕೆ ಮುಂದಾಗ್ತಾ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ಶಶಿ ತರೂರ್ ಅವರ ನೇತೃತ್ವದಲ್ಲಿ ರೆಡಿ ಆಗಿರುವಂಥ ಒಂದು ತಂಡಗಳು. ಈಗ ಧನ್ಯವಾದವನ್ನ ಅರ್ಪಿಸಿದ್ದಾರೆ. ಸರ್ವಪಕ್ಷ ನಿಯೋಗಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದ, ದೇಶ ಸೇವೆಗೆ ಸದಾ ಸಿದ್ಧ ಅಂತ ಹೇಳಿರುವಂಥದ್ದು ತರೂರ್. ಸರ್ವಪಕ್ಷ ನಿಯೋಗ ಮುನ್ನಡೆಸುವಂಥದ್ದು ಗೌರವ ಇದ್ದಂತೆ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಂಸದ ತರೂರ್. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ
ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಚಿದಾನ್ ಪಟೇಲ್, ಭಾರತ ಯಾವ್ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ತನ್ನ ಪಾತ್ರವನ್ನ ನಿರ್ವಹಿಸಬೇಕಾಗಿತ್ತು, ಮಿಲಿಟರಿ ತನ್ನ ಪಾತ್ರವನ್ನ ನಿರ್ವಹಿಸಬೇಕಾಗಿತ್ತು, ನಿರ್ವಹಿಸಿದೆ. ಇನ್ನು ಜಾಗತಿಕ ಮಟ್ಟದಲ್ಲೂ ಕೂಡ ಭಾರತ ಎಷ್ಟರ ಮಟ್ಟಿಗೆ ಪವರ್ಫುಲ್ ಇದ್ದೇವೆ ನಾವು ಮಿಲಿಟರಿಯಲ್ಲಿ ಅನ್ನುವಂಥದ್ದನ್ನ ಕೂಡ ಸಾರಿ ಹೇಳಿರುವಂಥದ್ದು. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದ ನರಿಬುದ್ಧಿಯನ್ನ ಮತ್ತು ಒಂದ್ ಕಡೆ ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತ ಇಡ್ತಾ ಇರುವಂತ ಅಂದ್ರೆ ಹೆಜ್ಜೆಗಳನ್ನ ಬೇರೆ ದೇಶಗಳಿಗೂ ಕೂಡ ಮನವರಿಕೆ ಮಾಡಿಕೊಡುವಂತ ಒಂದು ಕೆಲಸ. ಅದರ ಜೊತೆಗೆ ಎಲ್ಲಾ ಪಕ್ಷಗಳು ಒಗ್ಗಟ್ಟಾಗಿದ್ದಾವೆ. ನ್ಯಾಷನಲ್ ಸೆಕ್ಯೂರಿಟಿ ಅಂತ ಬಂದಂತ ಸಂದರ್ಭದಲ್ಲಿ ನಾವೆಲ್ಲ ಒಂದು ಅನ್ನುವಂಥದ್ದನ್ನ ಇಡೀ ಜಾಗತಿಕವಾಗಿ ತೋರಿಸುವಂತ ಕೆಲಸವನ್ನ ಶಶಿ ತರೂರ್ ಅವರ ನೇತೃತ್ವದಲ್ಲಿ ರಚನೆ ಆಗಿರುವಂತಹ ತಂಡಗಳು ಯಾವ ರೀತಿಯಾಗಿ ತೆರೆದಿಡಲಿರುವಂಥದ್ದು, ಪಾಕಿಸ್ತಾನವನ್ನ ಮತ್ತಷ್ಟು ಮೂಲೆ ಗುಂಪು ಮಾಡಲಿದ್ದಾರೆ ಅಂತ. ಪೃಥ್ವಿರಾಜ್ ಆರ್ನಳ್ಳಿ, ಈಗಾಗಲೇ ಗಡಿಯಾಚೆಗಿನ ಭಯೋತ್ಪಾದನೆ ಮತ್ತು ಉಗ್ರ ಕೃತ್ಯಕ್ಕೆ ಭಾರತ ದೇಶ ಪ್ರತಿಕಾರವನ್ನು ತೀರಿಸಿರ್ತಕ್ಕಂಥದ್ದು, ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ನಡುವೆ ಕೂಡ ಪಾಕಿಸ್ತಾನ ಉಗ್ರರು ಮತ್ತು ಭಯೋತ್ಪಾದಕ ಕೃತ್ಯಕ್ಕೆ ಯಾವ ರೀತಿ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಉಗ್ರ ಅಜರ್ ಮಸೂದ್ ಕುಟುಂಬಕ್ಕೆ ನಷ್ಟದ ಪರಿಹಾರವಾಗಿ ಪಾಕಿಸ್ತಾನ ಸರ್ಕಾರ 15 ಕೋಟಿ ರೂಪಾಯಿ ಪರಿಹಾರವನ್ನು ಕೊಟ್ಟಿರುವಂಥದ್ದು. ಆ ಮುಖಾಂತರ ಉಗ್ರರಿಗೆ ಮತ್ತು ಉಗ್ರ ಸಂಘಟನೆಗಳ ಮುಖ್ಯಸ್ಥರಿಗೆ ಎಲ್ಲೊಂದು ಕಡೆ ಹಣಕಾಸಿನ ನೆರವನ್ನು ನೀಡ್ತಿರುವಂಥದ್ದು. ಯಾವೆಲ್ಲ ಉಗ್ರ ನೆಲೆಗಳು, ಸುಮಾರು 9 ಉಗ್ರ ನೆಲೆಗಳ ಮೇಲೆ ಭಾರತ ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ ಎಲ್ಲವೂ ಕೂಡ ಧ್ವಂಸ ಆಗಿತ್ತು. ಹಾಗಾಗಿ ಉಗ್ರ ನೆಲೆಗಳಿದ್ದಂಥ ಸ್ಥಳಗಳು ಮತ್ತು ಬೇರೆಡೆ ಸ್ಥಳಗಳಲ್ಲಿ ಪಾಕಿಸ್ತಾನ ಸರ್ಕಾರವೇ ಅವರಿಗೆ ಕಟ್ಟಡವನ್ನು ಕಟ್ಟಿಕೊಡ್ಲಿಕ್ಕೆ ಮತ್ತು ಪರಿಹಾರವನ್ನು ಕೊಡಲಿಕ್ಕೆ ತೀರ್ಮಾನ ಮಾಡುವ ಮುಖಾಂತರ ಎಲ್ಲೊಂದು ಕಡೆ ಪಾಕಿಸ್ತಾನ ತನ್ನ ಬಣ್ಣವನ್ನು ಬಯಲು ಮಾಡಿರ್ತಕ್ಕಂಥದ್ದು ಮತ್ತು ಉಗ್ರ ಕೃತ್ಯಗಳಿಗೆ ಮತ್ತು ಭಯೋತ್ಪಾದನೆಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಅನ್ನುವ ಒಂದು ಸಾಕ್ಷಿಗಳು ಸಿಗ್ತಿರ್ತಕ್ಕಂಥದ್ದು. ಜೊತೆಗೆ ಈ ಪಹಲ್ಗಾಮ್ ದಾಳಿ ಮತ್ತು ಪಹಲ್ಗಾಮ್ ದಾಳಿಯ ನಂತರದ ಬೆಳವಣಿಗೆಗಳು ಸಾಕ್ಷಿ ಸಮೇತ ಮತ್ತು ದಾಖಲೆ ಸಮೇತ ಪಾಕಿಸ್ತಾನವನ್ನು ಜಾಗತಿಕವಾಗಿ ಬೆತ್ತಲೆ ಮಾಡುವಂಥದ್ದು. ಪಾಕಿಸ್ತಾನ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ಉಗ್ರ ಸಂಘಟನೆಗಳಿಗೆ ಮತ್ತು ಉಗ್ರ ಕೃತ್ಯಕ್ಕೆ ಮತ್ತು ಭಯೋತ್ಪಾದನೆಗೆ ಯಾವ ರೀತಿ ಕುಮ್ಮಕ್ಕನ್ನು ಕೊಡ್ತಿದೆ ಮತ್ತು ಯಾವ ರೀತಿ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು, ಇದು ಎಲ್ಲೊಂದು ಕಡೆ ಎಷ್ಟು ಬೇರೆ ಬೇರೆ ಗಡಿಯಾಚೆಗಿನ ಭಯೋತ್ಪಾದನೆ ಮತ್ತು ಭಾರತದ ಮೇಲೆ ಮಾಡ್ತಕ್ಕಂಥ ದಾಳಿಗಳು ಎಲ್ಲವೂ ಸಾಕ್ಷಿ ಸಮೇತ ವಿಶ್ವಕ್ಕೆ ಜಾಗತಿಕ ಮಟ್ಟಕ್ಕೆ ತಿಳಿಸುವ ಮುಖಾಂತರ ರಾಜತಾಂತ್ರಿಕ ಹೋರಾಟಕ್ಕೆ ಈಗಾಗಲೇ ಭಾರತ ತೀರ್ಮಾನ ಮಾಡುವಂಥದ್ದು. ಇದರ ಭಾಗವಾಗಿ ಕೇಂದ್ರದ NDA ಸರ್ಕಾರ 7 ನಿಯೋಗಗಳನ್ನು ಮಾಡ್ತಿರ್ತಕ್ಕಂಥದ್ದು. 7 ನಿಯೋಗಗಳಲ್ಲಿ ಪ್ರತಿ ನಿಯೋಗದಲ್ಲಿ 5 ರಿಂದ 6 ಸಂಸದರಿರ್ತಾರೆ. ಮೇ 22 ಮತ್ತು 23ರಿಂದ ಯುರೋಪ್ ಕಂಟ್ರೀಸ್ಗಳಿಗೆ ಹೋಗ್ತಿದ್ದಾರೆ, ಅಮೆರಿಕ ಹೋಗ್ತಿದ್ದಾರೆ, ದಕ್ಷಿಣ ಆಫ್ರಿಕಾ, UAE ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ದೇಶಗಳಿಗೆ ಹೋಗಿ ಪಾಕಿಸ್ತಾನದ ಭಯೋತ್ಪಾದನೆ ಕೃತ್ಯ ಮತ್ತು ಉಗ್ರರ ಕೃತ್ಯಗಳ ಸಂಬಂಧಪಟ್ಟಗೆ ಸಾಕ್ಷಿ ಮತ್ತು ದಾಖಲೆಯನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಹಾಗಾಗಿ ಈ ಒಂದು ನಿಯೋಗಕ್ಕೆ ಕಾಂಗ್ರೆಸ್ನ ಸಂಸದರನ್ನು ಕೂಡ ಆಯ್ಕೆ ಮಾಡಿರ್ತಕ್ಕಂಥದ್ದು ಮತ್ತು ಪ್ರಮುಖವಾಗಿ ವಿದೇಶಾಂಗ ವ್ಯವಹಾರ ಸಮಿತಿಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಶಶಿ ತರೂರ್ ಅವರ ಲೀಡನ್ನು ತೆಗೆದುಕೊಳ್ತಿರ್ತಕ್ಕಂಥದ್ದು. 7 ಜನರ ಅಂದರೆ 7 ನಿಯೋಗಗಳಿರ್ತಕ್ಕಂಥದ್ದು. ಪ್ರತಿಯೊಂದು ನಿಯೋಗಕ್ಕೆ ಒಬ್ಬೊಬ್ಬರನ್ನ ಮುಖ್ಯಸ್ಥರನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಅದರಲ್ಲೇ ಪ್ರಮುಖವಾಗಿ ಶಶಿ ತರೂರ್ ಅವರು ಒಂದು ನಿಯೋಗವನ್ನು ಕೊಂಡೊಯ್ಯಲಿದ್ದಾರೆ. ಜೊತೆಗೆ ತಮಿಳುನಾಡಿನ DMK ಸಂಸದೆ ಆಗಿರ್ತಕ್ಕಂಥ ಕನಿಮೊಳಿ ಅವರು ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ. ಜೊತೆಗೆ NCPಯ ಸಂಸದೆ ಆಗಿರ್ತಕ್ಕಂಥ ಸುಪ್ರಿಯಾ ಸುಳೆಯ ನೇತೃತ್ವದಲ್ಲಿ ಒಂದು ನಿಯೋಗ ಹೋಗ್ತಿರುವಂಥದ್ದು. ಶ್ರೀಕಾಂತ್ ಶಿಂದೆ ಅವರು ಅಂದರೆ ಇವರು ಶಿವಸೇನೆಯ ಸಂಸದರು, ಇವರ ನೇತೃತ್ವದಲ್ಲಿ ಕೂಡ ಒಂದು ನಿಯೋಗ ಹೋಗ್ತಿರ್ತಕ್ಕಂಥದ್ದು. ಇನ್ನು ಭಾರತೀಯ ಜನತಾ ಪಕ್ಷದ ಹಿರಿಯ ಸಂಸದರಾಗಿರ್ತಕ್ಕಂಥ ರವಿಶಂಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಕೂಡ ಒಂದು ನಿಯೋಗ ಹೋಗ್ತಿರ್ತಕ್ಕಂಥದ್ದು. ಅದೇ ರೀತಿ JDUನ ಸಂಜಯ್ ಕುಮಾರ್ ಜಾರ್ ಅವರ ನೇತೃತ್ವದಲ್ಲಿ ಒಂದು ನಿಯೋಗ ಹೋಗ್ತಿರ್ತಕ್ಕಂಥದ್ದು. BJPಯ ಬೈಜಯಂತ್ ಪಂಡಾರ್ ಅವರ ನೇತೃತ್ವದಲ್ಲಿ ಕೂಡ ಒಂದು ನಿಯೋಗ ಕೂಡ ಹೋಗ್ತಿರ್ತಕ್ಕಂಥದ್ದು. ಆ ಮುಖಾಂತರ ಜಾಗತಿಕ ಮಟ್ಟದ ಅದು ಅಮೆರಿಕ, ಜಪಾನ್, ಅಂದರೆ ಯುರೋಪ್ ಕಂಟ್ರೀಸ್ಗಳು, ದಕ್ಷಿಣ ಆಫ್ರಿಕಾ, UAE ಸೇರಿದಂತೆ ಕತಾರ್ ಸೇರಿದಂತೆ ಅನೇಕ ಮುಸ್ಲಿಮ್ಸ್ ಕಂಟ್ರಿಗಳು ಸೇರಿದಂತೆ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ಯಾವ ರೀತಿ ಭಯೋತ್ಪಾದನೆಯನ್ನು ಪೋಷಿಸುತ್ತಿದೆ ಮತ್ತು ಉಗ್ರ ಸಂಘಟನೆಗಳ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ಮತ್ತು ಉಗ್ರ ಕೃತ್ಯಕ್ಕೆ ಯಾವ ರೀತಿ ಉಗ್ರ ಸಂಘಟನೆಗಳಿಗೆ ಸಹಾಯ ಮಾಡುವ ಮುಖಾಂತರ ಭಾರತದ ಮೇಲೆ ಉಗ್ರ ದಾಳಿಯನ್ನು ಯಾವ ರೀತಿ ಮಾಡ್ತಿದ್ದೆ ಅನ್ನೋ ಮುಖಾಂತರ ಅನೇಕ ಸಾಕ್ಷಿ ಮತ್ತು ದಾಖಲೆಗಳ ಮುಖಾಂತರ ಜಾಗತಿಕವಾಗಿ ಪಾಕಿಸ್ತಾನದ ಬಂಡವಾಳವನ್ನು ಬಯಲು ಮಾಡುವಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಪಾಕಿಸ್ತಾನಕ್ಕೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಿಂದ 8,500 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿರತಕ್ಕಂಥದ್ದು. ಈ ಹಣವನ್ನು ಪಾಕಿಸ್ತಾನದ ಅಭಿವೃದ್ಧಿಗೆ ಬಳಸುವ ಬದಲು ಉಗ್ರ ಸಂಘಟನೆಗಳಿಗೆ ನೆರವು ಕೊಡಲಿಕ್ಕೆ ಮತ್ತು ಉಗ್ರ ಸಂಘಟನೆಗಳಿಗೆ ಎಲ್ಲ ಸಹಾಯ ಚಾಚಲಿಕ್ಕೆ ಕೊಡ್ತಿರ್ತಕ್ಕಂಥದ್ದು. ಆ ಮುಖಾಂತರ IMFನ ನೀತಿ ನಿಯಮಗಳನ್ನು ಕೂಡ ಉಲ್ಲಂಘಿಸಿರುವ ಸಂಬಂಧಪಟ್ಟ ಕೂಡ ಈಗಾಗಲೇ ದೂರನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು IMFಗೆ ಯಾವುದೇ ಕಾರಣ ಕೂಡ ಅವರಿಗೆ ಹಣವನ್ನು ಬಿಡುಗಡೆ ಮಾಡಬೇಡಿ ಅಂತೇಳಿ ಭಾರತ ಮನವಿಯನ್ನು ಮಾಡಿರುವಂಥದ್ದು. ಇದರ ಬೆನ್ನಲ್ಲಿ ಈಗಾಗಲೇ ರಾಜತಾಂತ್ರಿಕ ಹೋರಾಟದ ಮುಖಾಂತರ ಇಡೀ ಜಗತ್ತಿನಲ್ಲಿ ಪಾಕಿಸ್ತಾನದ ಬಣ್ಣವನ್ನು ಬಯಲು ಮಾಡುವ ಮುಖಾಂತರ ವಿಶ್ವಸಂಸ್ಥೆಯಲ್ಲೂ ಕೂಡ ಪಾಕಿಸ್ತಾನವನ್ನು ದೂರ ಇಡುವ ಭಾಗವಾಗಿ ಮತ್ತು ಜಾಗತಿಕವಾಗಿ ಯಾವುದೇ ಕಾರಣ ಕೂಡ ಪಾಕಿಸ್ತಾನಕ್ಕೆ ಯಾವುದೇ ಬೆಂಬಲವನ್ನು ಕೊಡಬಾರದು, ಅವರಿಗೆ ಯಾವುದೇ ನೆರವನ್ನು ಕೊಡಬಾರ್ದು ಅನ್ನೋ ಮುಖಾಂತರ ಪಾಕಿಸ್ತಾನ
ಪಾಕಿಸ್ತಾನದ ಬಣ್ಣವನ್ನು ಬಯಲು ಮಾಡೋ ಕಾರಣಕ್ಕಾಗಿ ಭಾರತ ದೇಶದಲ್ಲಿ ಅಂದರೆ NDA ಸರ್ಕಾರ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಆ ಮುಖಾಂತರ ವಿಶ್ವ ಮಟ್ಟದಲ್ಲಿ ಜಾಗತಿಕ ಹೋರಾಟಕ್ಕೆ ಇದೀಗ ಭಾರತ ನಿಂತಿರ್ತಕ್ಕಂಥದ್ದು. ಪೃಥ್ವಿ. ಎಸ್, ಓಕೆ, ಧನ್ಯವಾದ ಅಚ್ಯುತಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.